ಕಳೆದ ಸಂದೇಶದಲ್ಲಿ ಪ್ರಕಟಣೆ ಅಧ್ಯಾಯದಲ್ಲಿರುವಂಥ 3 ಮುಖ್ಯವಾದ ಸಂಗತಿಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ಪ್ರಕಟಣೆಯು, ಎರಡನೇದಾಗಿ ತನ್ನ ದಾಸನಾದ ಯೋಹಾನನಿಗೆ ದೂತನು ಸೂಚಿಸಿದಂಥ ಒಂದು ವಿಷಯ, ಮೂರನೇದಾಗಿ ದೇವರ ವಾಕ್ಯದ ವಿಷಯವಾಗಿ ಯೋಹಾನನು ಕೊಟ್ಟಂಥ ಸಾಕ್ಷಿಯ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ಈ ಹೊತ್ತು ಸಹ ನಾವು ಈ ಅಧ್ಯಾಯವನ್ನು ಮುಂದುವರಿಸುವ ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯವು ಸತ್ಯವಾದದ್ದು, ಕಾರ್ಯ ಸಾಧಕವಾದಂಥದ್ದು. ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಮಗೆ ಕೊಟ್ಟಂಥ ಆಯುಷ್ಕಾಲದಲ್ಲಿ ನಿನ್ನ ವಾಕ್ಯಕ್ಕಾಗಿ, ನಿನ್ನ ಸಾಕ್ಷಿಗಾಗಿ ನಿನ್ನ ಭಕ್ತರು ಜೀವಿಸಿದ ಹಾಗೆಯೇ ನಾವು ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಮೊದಲನೇದಾಗಿ ಪ್ರಕಟಣೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ಎಂಬುದಾಗಿ ನಾವು ಓದ್ತೇವೆ. ಅಪೊಸ್ತಲನಾದಂಥ ಯೋಹಾನನು, ನಾನು ಮೊದಲು ನಿಮಗೆ ಹೇಳಿದಂತೆ ಯಾವುದೊಂದನ್ನೂ ಸಹ ಆತನು ಊಹೆ ಮಾಡಿಕೊಂಡು ಈ ಪ್ರಕಟಣೆ ಅಧ್ಯಾಯವನ್ನು ಆತನು ಬರೆಯಲಿಲ್ಲ, ಅಥವಾ ಬೇರೆಯವರು ಬರೆದಂಥ ಪುಸ್ತಕಗಳನ್ನು ಆಧಾರ ಮಾಡಿಕೊಂಡು ಈ ಪ್ರಕಟಣೆ ಅಧ್ಯಾಯವನ್ನು ಆತನು ಬರೆಯಲಿಲ್ಲ. ಆದರೆ ಸ್ಪಷ್ಟವಾಗಿ ಪ್ರಕಟಣೆ 1:2 ಓದ್ತೇವೆ, ತಾನು ಕಂಡದ್ದೆಲ್ಲ ತಿಳಿಸುವವನಾಗಿ ಎಂಬುದಾಗಿ. ತಾನು ಕಂಡದ್ದನ್ನು ಆತನು ತಿಳಿಸ್ತಾನೆ. ಆದ ಕಾರಣ ಪ್ರಕಟಣೆ 1:19 ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದಂಥವುಗಳನ್ನು ಬರೆ. ಯೋಹಾನನು ಕಂಡಂಥ ಸಂಗತಿಗಳಲ್ಲಿ ಕೆಲವೊಂದು ವಿಷಯಗಳು ತಕ್ಷಣವೇ ಅರ್ಥವಾಗದೇ ಇರಬಹುದು, ಆದರೆ ಎಲ್ಲವೂ ಸಹ ಸತ್ಯವೇ ಆಗಿರುವಂಥ ವಿಷಯಗಳಾಗಿವೆ. ವಚನ 20 ನೀನು ಕಂಡ 7 ನಕ್ಷತ್ರಗಳು, 7 ಚಿನ್ನದ ದೀಪಸ್ತಂಭಗಳು, 7 ಮುದ್ರೆಗಳು, 7 ತುತ್ತೂರಿಗಳು, ಮತ್ತು 13ನೇ ಅಧ್ಯಾಯ 1ನೇ ವಚನ ಮೃಗ, 15ನೇ ಅಧ್ಯಾಯ 1ನೇ ವಚನದಲ್ಲಿ 7 ಉಪದ್ರವಗಳು, 16ನೇ ಅಧ್ಯಾಯ 1ನೇ ವಚನದಲ್ಲಿ 7 ದೇವದೂತರು, 7 ಪಾತ್ರೆಗಳು, 19ನೇ ಅಧ್ಯಾಯ 11ನೇ ವಚನದಲ್ಲಿ ಬಿಳಿ ಕುದುರೆ. ಹೀಗೆ ಯೋಹಾನನು ಯಾವ್ಯಾವುದನ್ನು ಆತನು ಕಂಡಿದ್ದಾನೋ ಯಾವುದೊಂದನ್ನೂ ಮರೆ ಮಾಡದೆ ಕಂಡಂಥವುಗಳನ್ನು ಆತನು ಇದರಲ್ಲಿ ಬರೆಯುತ್ತಾನೆ. ಮತ್ತು ಪ್ರಕಟಣೆ 1:3 ಓದುವಂಥವರು, ಕೇಳುವಂಥವರು, ಈ ಪ್ರಬೋಧನಾ ವಾಕ್ಯವನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಎಂಬುದಾಗಿ ಆತನು ಬರೀತಾನೆ. ಈ 3 ಸಂಗತಿಗಳು ಕ್ರೈಸ್ತರಿಗೆ ಬಹಳ ಅವಶ್ಯವಾದಂಥ ಸಂಗತಿಯಾಗಿದೆ. ನಾವು ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ ಓದುವಾಗ ಓದಿ ಎಂಬ 2 ಅಕ್ಷರಗಳ ಒಂದು ಶಬ್ದವನ್ನು ಗಮನಿಸ್ತೇವೆ. ಓದಿ ಎಂಬಂಥ ಶಬ್ದ. ಹಾಗಾದರೆ ಓದು ಅನ್ನುವಂಥದ್ದು ದೊಡ್ಡ ಆಜ್ಞೆಯೋ ಅಥವಾ ಸಣ್ಣ ಆಜ್ಞೆಯೋ? ಇದು ಬಹಳ ದೊಡ್ಡ ಆಜ್ಞೆ ಆಗಿದೆ. ಸಣ್ಣ ಆಜ್ಞೆ ಎಂಬುದಾಗಿ ಹೇಳುವುದಾದರೆ ನಾವು ಓದುವುದನ್ನು ಬಿಡಬಹುದು, ತಪ್ಪಿಸಿಕೊಳ್ಳಬಹುದು. ಆದರೆ ರೋಮಾಯ 15:4 ಹೇಳ್ತದೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ, ಆದ ಕಾರಣ ನಾವು ಇದನ್ನು ಓದಬೇಕೆಂಬುದಾಗಿ ದೇವರ ವಾಕ್ಯ, ದೇವರು ಸ್ಪಷ್ಟವಾಗಿ ನಮಗೆ ಅದನ್ನು ಉಪದೇಶ ಮಾಡ್ತಾನೆ. ಹಾಗಾದರೆ ದೇವರ ವಾಕ್ಯವನ್ನು ಇವತ್ತು ನಾವು ಏನೆಂಬುದಾಗಿ ಪರಿಗಣಿಸಿದ್ದೇವೆ? ಇದೊಂದು ಸಾಧಾರಣವಾದಂಥ ಒಂದು ಪುಸ್ತಕ ಎಂಬುದಾಗಿ ನಾವು ಪರಿಗಣಿಸಿದ್ದೇವೆಯೋ, ಅಥವಾ ಯಾವುದೋ ಒಂದು ಕತೆ ಎಂಬುದಾಗಿ ಇದನ್ನು ಪರಿಗಣಿಸಿದ್ದೇವೆಯೋ, ಅಥವಾ ಈ ಸತ್ಯವೇದವನ್ನು ನಾವು ಮಲಗುವಾಗ
ನಮ್ಮ ತಲೆದಿಂಬು ಕೆಳಗೆ ಇಟ್ಟುಕೊಂಡರೆ ಯಾವ ದೆವ್ವಗಳು ಬರುವುದಿಲ್ಲ ಎಂಬಂಥ ಆ ಉದ್ದೇಶಕ್ಕಾಗಿ ಈ ಸತ್ಯವೇದವನ್ನು ಬಳಸ್ತಾ ಇದ್ದೇವೆಯೋ? ನಾವು ದೇವರ ವಾಕ್ಯಕ್ಕೆ ಕೊಡುವಂಥ ಬೆಲೆ ಎಷ್ಟು? ಮತ್ತೆ ನಿಮಗೆ ನಾನು ಹೇಳ್ತೇನೆ, ರೋಮಾಯ 14:4 ಓದಿ ಎಂಬ ಶಬ್ದ, ಎರಡೇ ಶಬ್ದಗಳ ಈ ಶಬ್ದ ಅಥವಾ ಎರಡೇ ಶಬ್ದಗಳಿಂದ ಕೂಡಿದಂಥ, ಅಕ್ಷರಗಳಿಂದ ಕೂಡಿದಂಥ ಈ ಶಬ್ದ ಬಹಳ ಪ್ರಾಮುಖ್ಯವಾದಂಥದ್ದು. ಓದಿ ಎಂಬ ಎರಡೇ ಅಕ್ಷರಗಳ ಶಬ್ದವನ್ನು ಗಮನಿಸ್ತೇವೆ. ದೇವರ ವಾಕ್ಯವನ್ನು ಓದದಂಥ ಅನೇಕ ಜನರಿದ್ದಾರೆ. ದಿನನಿತ್ಯವೂ ಕ್ರಮವಾಗಿ ಓದುವುದನ್ನು ಅಭ್ಯಾಸ ಮಾಡಿಕೊಂಡಂಥ ಜನರು ಸಹ ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗಾದರೆ ನಾವು ಈ ಸತ್ಯವೇದವನ್ನು ಓದುವುದರ ಮೂಲಕ ಕರ್ತನು ಅನೇಕ ಸಂಗತಿಗಳನ್ನು ನಮಗೆ ಆತನು ಪ್ರಕಟಿಸ್ತಾನೆ. ನಮ್ಮೊಂದಿಗೆ ಆತನು ಮಾತಾಡುವಂಥ ದೇವರಾಗಿದ್ದಾನೆ ಈ ಸತ್ಯವೇದದ ಮೂಲಕ. ಓದಲಾರದಂತೆ ಸೈತಾನನು ಅನೇಕರ ಮನಸ್ಸನ್ನು ಮಂಕು ಮಾಡಬಹುದು. ಈ ಶೋಧನೆಯನ್ನು ನಾವು ಮೊದಲು ಜಯಿಸಬೇಕು. ದೇವರ ವಾಕ್ಯವನ್ನು ಓದದೇ ಇರುವಂಥ ಕ್ರೈಸ್ತರು ಆತ್ಮೀಯ ವಿಷಯದಲ್ಲಿ ವಂಚನೆಗೆ ಒಳಗಾಗಿದ್ದಾರೆ. ಬೇರೆ ಎಲ್ಲ ವಿಷಯಗಳಿಗೆ ನಮಗೆ ಸಮಯ ಇರ್ತದೆ. ಸಭೆಯ ಆರಾಧನೆಗೆ ಬರುವಾಗಲೂ ಬಹಳಷ್ಟು ಕ್ರೈಸ್ತರು ಸತ್ಯವೇದವನ್ನು ತರುವುದಿಲ್ಲ. ಆದರೆ ಸತ್ಯವೇದವು ನಮ್ಮ ಕೈಯಲ್ಲಿ ಅಚ್ಚು ಹಾಕಿ ಕೊಡಲ್ಪಡಬೇಕಾಗಿದ್ದರೆ ಇದರ ಹಿನ್ನೆಲೆಯ ಒಂದು ದೊಡ್ಡ ಇತಿಹಾಸವಿದೆ. ಅಪೊಸ್ತಲರು ಸೆರೆಮನೆಯಿಂದಾಗಲಿ ಪತ್ಮೋಸ್ ದ್ವೀಪದಲ್ಲಾಗಲಿ ದೇವರ ವಾಕ್ಯವನ್ನು ಬರೆದಂಥ ಆ ಒಂದೇ ಪ್ರತಿಯನ್ನು ಬೇರೆ ಬೇರೆ ಸಭೆಗಳಿಗೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಓದಬೇಕಾಗಿತ್ತು. ಈಗಿನ ಹಾಗೆ ಲಕ್ಷಾಂತರ ಸತ್ಯವೇದಗಳು ಆ ಕಾಲದಲ್ಲಿ ಅಚ್ಚು ಹಾಕಲ್ಪಡಲಿಕ್ಕೆ ಅವಕಾಶವಿರಲಿಲ್ಲ. ಅಪೊಸ್ತಲರು ಬರೆದಂಥ ಆ ಪತ್ರಿಕೆಗಳನ್ನು ಬೇರೆ ಬೇರೆ ಸಭೆಗಳಲ್ಲಿ ಅದನ್ನು ಓದ್ತಾ ಇದ್ರು. ಎಲ್ಲರೂ ಸತ್ಯವೇದವನ್ನು ಇಟ್ಟುಕೊಳ್ಳುವಂಥ ಅವಕಾಶವು ಆ ಕಾಲದಲ್ಲಿ ಇರಲಿಲ್ಲ, ಅಥವಾ ಬರೆದ ಪತ್ರಿಕೆಯನ್ನು ಇಟ್ಟುಕೊಳ್ಳುವಂಥ ಅವಕಾಶವೂ ಸಹ ಅವರಿಗೆ ಇರಲಿಲ್ಲ. ಉದಾಹರಣೆಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಇಗೋ, ಅಂದರೆ ಪೌಲನು ಸ್ವಂತ ಕೈಯಿಂದ ಎಂತಹ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೆಯುತ್ತಾ ಇದ್ದೇನೆ ಎಂಬುದಾಗಿ ಆತನು ಬರೀತಾನೆ. ಇಗೋ, ಸ್ವಂತ ಕೈಯಿಂದ ಎಂಥ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೆಯುತ್ತಾ ಇದ್ದೇನೆ ಎಂಬುದಾಗಿ ಆತನು ಬರೀತಾನೆ. 1 ಕೊರಿಂಥ 16:21, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4:18, 1 ತಿಮೋತಿ 3:17. ಪೌಲನು ಈ ಪತ್ರಿಕೆಗಳನ್ನು ಸ್ವಂತ ಕೈಯಿಂದ ಆತನು ಬರೀತಾನೆ. ಕೊಲೊಸ್ಸೆ 4:16 ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡ ತರುವಾಯ ಲವೋದಿಕೇಯದವರ ಸಭೆಯಲ್ಲಿಯೂ ಓದಿಸಿರಿ, ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದಿಕೇಯದಿಂದ ತರಿಸಿ ನೀವು ಓದಿಕೊಳ್ಳಿರಿ ಎಂಬುದಾಗಿ ಆತನು ಬರೀತಾನೆ. ಅಂದರೆ ಆ ಕಾಲದಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಸತ್ಯವೇದಗಳು ಅಚ್ಚು ಹಾಕಲ್ಪಟ್ಟಿರಲಿಲ್ಲ. 1 ಥೆಸಲೋನಿಕ 5:27 ಈ ಪತ್ರಿಕೆಯನ್ನು ಸಹೋದರರೆಲ್ಲರೂ ಓದಿ ಹೇಳಬೇಕೆಂದು, ಸಹೋದರರೆಲ್ಲರಿಗೂ ಓದಿ ಹೇಳಬೇಕೆಂದು ನಿಮಗೆ ಕರ್ತನ ಆಣೆ ಇಡುತ್ತೇನೆ ಎಂಬುದಾಗಿ ಪೌಲನು ಬರೀತಾನೆ. ಮತ್ತೆ ಹೇಳ್ತೇನೆ, 1 ಥೆಸಲೋನಿಕ 5:27 ಈ ಪತ್ರಿಕೆಯನ್ನು ಸಹೋದರರೆಲ್ಲರಿಗೂ ಓದಿ ಹೇಳಬೇಕೆಂದು ನಿಮಗೆ ಕರ್ತನ ಹೆಸರಿನಲ್ಲಿ ಆಣೆ ಇಡುತ್ತೇನೆ ಎಂಬುದಾಗಿ ಆತನು ಬರೀತಾನೆ. ಯಾರ ಕೈಯಲ್ಲಿ? 1 ಪೇತ್ರ 5:12 ನಾನು ಸಂಕ್ಷಿಪ್ತವಾಗಿ ಬರೆಯಬೇಕೆಂದು ನಂಬಿಗಸ್ತನಾದ ಸಹೋದರನೆಂದು ನಾನು ಎಣಿಸುವ ಸಿಲ್ವಾನನ ಕೈಯಲ್ಲಿ ಇದನ್ನು ಕಳುಹಿಸಿದ್ದೇನೆ ಎಂಬುದಾಗಿ ಆತನು ಬರೀತಾನೆ.
ಹೀಗೆ ಯೋಹಾನನು ಬರೆದಂಥ ಪ್ರಕಟಣೆಯು, ಈ ಪತ್ರಿಕೆಯು ಆ 7 ಸಭೆಗಳಲ್ಲಿ ಕಳುಹಿಸಲ್ಪಟ್ಟು ಒಂದೊಂದು ಸಭೆಯಲ್ಲಿ ಆ ಕಾಲದಲ್ಲಿ ಓದಬೇಕಾಗಿತ್ತು. ಯಾಕಂದರೆ ಸತ್ಯವೇದವು ಲಕ್ಷಾಂತರಗಟ್ಟಲೆ ಅಚ್ಚು ಹಾಕಲ್ಪಟ್ಟಿರಲಿಲ್ಲ. ಕಾಲಾನಂತರದಲ್ಲಿ ಮನುಷ್ಯನಿಗೆ ಜ್ಞಾನವು ಹೆಚ್ಚಾದಾಗ, ವಿಜ್ಞಾನವು ಮುಂದುವರೆದಂತೆ ನಾವು ಪ್ರತಿಯೊಬ್ಬರೂ ಸತ್ಯವೇದವನ್ನು ಹೊಂದಿಕೊಳ್ಳುವಂಥ ಅವಕಾಶವು ಈ ಹೊತ್ತು ನಮಗೆ ಕೊಡಲ್ಪಟ್ಟಿದೆ. ದೇವರ ವಾಕ್ಯವನ್ನು ನಾವೆಲ್ಲರೂ ಸರಳವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ನಮ್ಮ ಭಾಷೆಗಳಲ್ಲಿ, ನಮ್ಮ ಶೈಲಿಯಲ್ಲಿ ನಮ್ಮ ಕೈ ಸೇರಿರುವುದು ಒಂದು ದೊಡ್ಡ ಭಾಗ್ಯವಲ್ಲವೇ? ಅಥವಾ ದೇವರ ಕೃಪೆ ಅಲ್ಲವೇ? ಹೀಗಿರುವಾಗ ನಾವು ಸತ್ಯವೇದವನ್ನು ನಾವು ಭದ್ರವಾಗಿ ಮುಚ್ಚಿಡುವುದಲ್ಲ, ಸತ್ಯವೇದವು ಬರೆದದ್ದು ನಾವು ಓದುವುದಕ್ಕಾಗಿ ಬರೆಯಲ್ಪಟ್ಟಿದೆ. D.L. ಮೂಡಿ ಎಂಬ ಭಕ್ತರು ಹೀಗೆ ಹೇಳಿದ್ದಾರೆ: ಪಾಪವು ನಮ್ಮನ್ನು ಸತ್ಯವೇದದಿಂದ ದೂರವಿಡುವುದಾದರೆ ಸತ್ಯವೇದವೂ ಸಹ ನಮ್ಮನ್ನು ಪಾಪದಿಂದ ದೂರವಿಡುತ್ತದೆ ಎಂಬುದಾಗಿ. ಇದು ಎಷ್ಟು ಸತ್ಯವಾದಂಥ ಸಂಗತಿಯಾಗಿದೆ ಪ್ರಿಯರೇ. ಆದ ಕಾರಣ ದೇವರ ವಾಕ್ಯದ ಕ್ಷಾಮ ಬರುವುದರೊಳಗಾಗಿ ದೇವರು ನಮಗೆ ಕೊಡಲ್ಪಟ್ಟಂಥ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನಾವು ದೇವರ ವಾಕ್ಯವನ್ನು ಓದಿ ಜೀವವುಳ್ಳ ದೇವರನ್ನು ಅರ್ಥ ಮಾಡಿಕೊಂಡು ನಾವು ದೇವರಿಗಾಗಿ ಜೀವಿಸುವಂತೆ ದೇವರ ಆತ್ಮ ನಮಗೆ ಸಹಾಯಿಸಲಿ. ನಾವು ಒಂದು ವೇಳೆ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡೋದಾದರೆ ಯೇಸುವನ್ನೇ ತಿರಸ್ಕಾರ ಮಾಡಿದ ಹಾಗೆ ಆಗ್ತದೆ ಪ್ರಿಯರೇ. ನಾವು ಒಂದು ವೇಳೆ ದೇವರನ್ನು ತಿರಸ್ಕಾರ ಮಾಡೋದಾದರೆ ಆ ನಿತ್ಯತ್ವವನ್ನು ಕಳ್ಕೊಂಡಂಥ ದೌರ್ಭಾಗ್ಯರಾಗಿರುತ್ತೇವೆ. ಪ್ರಕಟಣೆ 19:12 ಆ ವಾಕ್ಯವೆಂಬಾತನೇ ಯೇಸು ಆಗಿದ್ದಾನೆ. ಪ್ರಕಟಣೆ 22:6 ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದಂಥ ಸಂಗತಿಗಳು ಆಗಿರುವುದರಿಂದ ಈ ದಿವಸ ನಾವು ದೇವರ ಸನ್ನಿಧಾನದಲ್ಲಿ, ಯೇಸುವೆ, ಇನ್ನು ಮೇಲೆ ನನಗಾಗಿ ನೀನು ಬರೆಸಿಕೊಟ್ಟಂಥ ಈ ಸತ್ಯವೇದವನ್ನು ನಾನು ಓದಿ ನಿನ್ನನ್ನು ತಿಳ್ಕೊಂಡು ನಿನ್ನನ್ನು ತಿಳುವಳಿಕೆಯಿಂದ ಆರಾಧನೆ ಮಾಡುವಂಥ ಕೃಪೆ ನನಗೆ ಕೊಡು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ನಮಗಾಗಿ ಬರೆಸಿಕೊಟ್ಟಂಥ ಈ ಸತ್ಯವೇದಕ್ಕಾಗಿ ನಾವು ನಿನ್ನ ಸ್ತೋತ್ರ ಮಾಡುತ್ತೇವೆ. ಈ ಸತ್ಯವೇದದಲ್ಲಿ ಬರೆಸಿಕೊಟ್ಟಂಥ ಎಲ್ಲ ಮಾತುಗಳು ಸತ್ಯವೇ ಆಗಿರುವುದಕ್ಕಾಗಿ ನಾವು ನಿನ್ನ ಸ್ತೋತ್ರ ಮಾಡುತ್ತೇವೆ. ಈ ಸತ್ಯವಾದದ್ದನ್ನು ನಂಬಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ವಾಕ್ಯಕ್ಕಾಗಿ ನಿನ್ನ ಸಾಕ್ಷಿಗಾಗಿ ಜೀವಿಸುವಂಥ ಕೃಪೆ ನಮಗೆ ನೀನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದನ್ನು ಓದದಂತೆ ಸೈತಾನನು ಸಕಲ ಪ್ರಯತ್ನ ಮಾಡುವಾಗ ನಾವು ಸೈತಾನನನ್ನು ಎದುರಿಸಿ ನಿಲ್ಲಲು ಶಕ್ತರಾಗುವಂತೆ ನಿನ್ನ ಪವಿತ್ರಾತ್ಮನ ಬಲವನ್ನು ನಮಗೆ ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ಯುಗಾಂತರಗಳಲ್ಲಿ ಜೀವಿಸುವ ದೇವರಾದ ನಿನಗೆ ಮಾತ್ರವೇ ಉಂಟಾಗಲಿ ಎಂದು ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.